ಜೀತ್ ಮೀಡಿಯಾ ನೆಟ್ವರ್ಕ್ ಎಂದೆಂದಿಗೂ ನಿಮ್ಮೊಂದಿಗೆ. ವೀಕ್ಷಕರೇ ನಮಸ್ಕಾರ. ಜೀತ್ ಮೀಡಿಯಾ ನೆಟ್ವರ್ಕ್ ಯೂಟ್ಯೂಬ್ ವಾಹಿನಿಯ ವಿಶೇಷ ವಿಡಿಯೋ ನೋಡೋದಕ್ಕೆ ನಿಮಗೆಲ್ಲ ಸ್ವಾಗತ. ಶೀಘ್ರದಲ್ಲೇ ಶ್ರೀಮಂತರಾಗಬೇಕಾ? ಹಾಗಿದ್ರೆ ಈ ರಹಸ್ಯ ವಸ್ತುವನ್ನ ಮನೆಯಲ್ಲಿಡಿ ಅನ್ನೋ ರಹಸ್ಯದ ಮಾಹಿತಿಯನ್ನ ಈ ವಿಡಿಯೋದಲ್ಲಿ ನಾವು ನಿಮಗೆ ತಿಳಿಸ್ಕೊಡ್ತಾ ಇದ್ದೀವಿ. ಹಾಗೇನೆ ಈ ವಿಡಿಯೋಗೆ ಈಗಲೇ ಒಂದು ಲೈಕ್ ಕೊಟ್ಟು ವಿಡಿಯೋದ ಕೆಳಗಡೆ ಅಮ್ಮ ಮಹಾಲಕ್ಷ್ಮಿ ಶ್ರೀಮನ್ನಾರಾಯಣರ ಸಮೇತ ನಮ್ಮ ಮನೆಗೆ ಆಗಮಿಸಿ ಮನೆಯಲ್ಲಿ ಸ್ಥಿರವಾಗಿ ನೆಲೆಸಮ್ಮ ಅಂತ ಕಮೆಂಟ್ ಮಾಡೋದಕ್ಕೆ ಮರಿಬೇಡಿ. ಈ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ. ಅಲ್ಲದೆ ವಿಡಿಯೋದ ಕೆಳಗಡೆ ಇರುವಂತಹ ಜಾಯಿನ್ ಬಟನ್ ಒತ್ತಿ. ಆಗ ನೀವು ಜೀತ್ ಮೀಡಿಯಾ ಚಾನೆಲ್ ಮೆಂಬರ್ ಆಗ್ತೀರಾ. ಅಂದ್ರೆ ನೀವು ಜೀತ್ ಮೀಡಿಯಾದಲ್ಲಿ ಮೆಂಬರ್ಗಳಿಗಿರುವಂತಹ ವಿಶೇಷ ವಿಡಿಯೋ ಹಾಗೂ ಲೈವ್ ನೋಡಬಹುದು. ಈ ಭೂಮಿ ಮೇಲಿರುವಂತಹ ಪ್ರತಿಯೊಂದು ವಸ್ತುವಿಗೂ ಅದರದ್ದೇ ಆದ ಶಕ್ತಿ ಇದೆ. ಕೆಲವು ನೆಗೆಟಿವ್ ಪ್ರಭಾವ ಬೀರಿದ್ರೆ ಮತ್ತೆ ಕೆಲವು ಪಾಸಿಟಿವ್ ಪ್ರಭಾವ ಬೀರುತ್ತವೆ. ಕೆಲವೊಂದು ವಸ್ತುಗಳನ್ನ ಮನೆಯಲ್ಲಿಡೋದ್ರಿಂದ ಮನೆಯ ಅದೃಷ್ಟವೇ ಬದಲಾಗುತ್ತೆ. ನಿಮಗೂ ದಿಢೀರಾಗಿ ಶ್ರೀಮಂತರಾಗಬೇಕು ಅನ್ನೋ ಕನಸಿದ್ರೆ ನೀವು ಈ ವಸ್ತುಗಳನ್ನ ಮನೆಯಲ್ಲಿ ತಂದು ಇಡಬಹುದು. ಇವುಗಳನ್ನ ಮನೆಯಲ್ಲಿಡೋದ್ರಿಂದ ಶೀಘ್ರದಲ್ಲೇ ಶ್ರೀಮಂತರಾಗ್ತೀರಿ. ಹಣದ ಹರಿವು ಹೆಚ್ಚಾಗುತ್ತೆ. ಅಷ್ಟೇ ಅಲ್ಲ, ಮನೆ ಮಂದಿಯ ಅದೃಷ್ಟ ಕೂಡ ಬದಲಾಗ್ತಾ ಸಾಗುತ್ತೆ. ಹಾಗಿದ್ರೆ ಆ ವಸ್ತುಗಳು ಯಾವುವು, ಅವುಗಳನ್ನ ಇಡೋದ್ರಿಂದ ಏನೆಲ್ಲ ಆಗುತ್ತೆ ಅನ್ನೋದನ್ನ ಈ ವಿಡಿಯೋದಲ್ಲಿ ತಿಳಿಸ್ತಾ ಇದೀವಿ. ಹಾಗಾಗಿ ವಿಡಿಯೋನ ಪೂರ್ತಿಯಾಗಿ ನೋಡಿ, ಎಲ್ಲೂ ಸ್ಕಿಪ್ ಮಾಡಬೇಡಿ. ನಿಮ್ಮನ್ನ ಶ್ರೀಮಂತರಾಗಿಸೋ ಹಲವಾರು ವಸ್ತುಗಳಿವೆ. ಅವುಗಳಲ್ಲಿ ಮುಖ್ಯವಾದ 3 ರೀತಿಯ ವಸ್ತುಗಳಿವೆ. ಮೊದಲನೇದಾಗಿ ತಾಂತ್ರಿಕ ವಸ್ತುಗಳು, ಸಾತ್ವಿಕ ವಸ್ತುಗಳು ಮತ್ತು ದೈವಿಕ ವಸ್ತುಗಳು. ಇವುಗಳಲ್ಲಿ ಕೆಲವು ವಸ್ತುಗಳನ್ನ ಮನೆಯಲ್ಲಿಡಬೇಕು ಅಂತಾರೆ. ನಿಜವಾಗಿಯೂ ಈ ವಸ್ತುಗಳನ್ನ ಮನೆಯಲ್ಲಿಡೋದ್ರಿಂದ ಧನಾಗಮನ ಹೆಚ್ಚಾಗುತ್ತಾ? ಖಂಡಿತ ಆಗುತ್ತೆ. ಹೀಗಂತ ನಾವು ಹೇಳ್ತಾ ಇಲ್ಲ. ಆದ್ರೆ ನಮ್ಮ ಶಾಸ್ತ್ರಗಳಲ್ಲಿ ಈ 3 ವಿಷಯಕ್ಕೆ ಸಂಬಂಧಿಸಿದ ಕೆಲವು ವಸ್ತುಗಳನ್ನ ತಂದು ಮನೆಯಲ್ಲಿಡೋದ್ರಿಂದ ಅದೃಷ್ಟದ ಬಾಗಿಲು ತೆರೆಕೊಳ್ಳುತ್ತೆ ಅಂತ ತಿಳಿಸಿದೆ. ಬನ್ನಿ ಅವುಗಳ ಬಗ್ಗೆ ಸಂಕ್ಷಿಪ್ತವಾಗಿ ತಿಳ್ಕೊಳ್ಳೋಣ. ಮೊದಲಿಗೆ ಹೇಳೋದಾದ್ರೆ ತಾಂತ್ರಿಕ ವಸ್ತುಗಳಾದ 10 ಜೋಡಿ ಬೇರು. ಇವುಗಳೆಲ್ಲ ತಾಂತ್ರಿಕ ಶಕ್ತಿಯನ್ನ ಹೊಂದಿದೆ. ಇವುಗಳನ್ನ ಮನೆಯಲ್ಲಿಡೋದ್ರಿಂದ ಧನಾಗಮನ ಆಗುತ್ತೆ ಅನ್ನೋ ನಂಬಿಕೆ ಕೂಡ ಇದೆ. ಮಂತ್ರಸಿದ್ಧಿಯಾಗಿರುವ 10 ಜೋಡಿಯನ್ನ ಕೆಂಪು ರೇಷ್ಮೆ ಬಟ್ಟೆಯಲ್ಲಿ ಕಟ್ಟಿ ಲಾಕರ್ನಲ್ಲಿಡೋದ್ರಿಂದ ಮನೆಯಲ್ಲಿ ಎಂದಿಗೂ ಹಣದ ಕೊರತೆ ಆಗೋದಿಲ್ಲ. ಲಾಕರ್ ಯಾವಾಗ್ಲೂ ಹಣದಿಂದ ತುಂಬಿರುತ್ತೆ. ಆದ್ರೆ ಇದನ್ನ ನೀವು ಸರಿಯಾಗಿ ಬಳಸಿಲ್ಲ ಅಂತಂದ್ರೆ ತೊಂದರೆ ತಪ್ಪಿದ್ದಲ್ಲ. ತಾಂತ್ರಿಕ ಶಕ್ತಿಯನ್ನ ಹೊಂದಿರೋದ್ರಿಂದ ಇಂಥದ್ದೆಲ್ಲ ಬಳಸೋ ಮೊದಲು ತುಂಬಾನೇ ಎಚ್ಚರಿಕೆಯಿಂದ ಇರಬೇಕಾಗುತ್ತೆ. ಇನ್ನು ಬರೋದು ಸಾತ್ವಿಕ ವಸ್ತುಗಳು. ಸಾತ್ವಿಕ ವಸ್ತುಗಳಲ್ಲಿ ಒಂದನೇದು ಕಪ್ಪು ಅರಿಶಿನ. ಹೌದು, ಕಪ್ಪು ಅರಿಶಿನವನ್ನ ಮನೆಯಲ್ಲಿಡೋದ್ರಿಂದ ವೇಗವಾಗಿ ಧನವೃದ್ಧಿಯಾಗುತ್ತೆ. ಇದಲ್ಲದೆ ಮಾವಿನ ಮರ, ಅರಳಿ ಮರ, ಕಹಿಬೇವಿನ ಮರದಲ್ಲಿ ಬೆಳೆಯುವಂತಹ ವನಸ್ಪತಿಯಂತಹ ವಸ್ತುಗಳು ಇವೆಲ್ಲವೂ ಸಾತ್ವಿಕ ವಸ್ತುಗಳಾಗಿವೆ. ಇವುಗಳನ್ನ ಮನೆಯಲ್ಲಿಡೋದ್ರಿಂದ ಧನ ಸಮೃದ್ಧಿಯಾಗೋದು ಖಚಿತ. ಇದಲ್ಲದೆ 3ನೇದಾಗಿ ದೈವಿಕ ವಸ್ತುಗಳು. ಹೆಸರೇ ಸೂಚಿಸುವಂತೆ ದೈವಿಕ ವಸ್ತುಗಳು ಅಂದ್ರೆ ದೇವರಿಗೆ ಪ್ರಿಯವಾದ ಅಥವಾ ದೇವರಿಗೆ ಇಡುವಂತಹ ವಸ್ತುಗಳು. ಇವುಗಳಲ್ಲಿ ಮುಖ್ಯವಾದುದು ಅಂತಂದ್ರೆ ದಕ್ಷಿಣಮುಖಿ ಶಂಖ, ಕವಡೆ ಮತ್ತು ಕಮಲದ ಬೀಜಗಳು. ಇವುಗಳನ್ನ ಮನೆಯಲ್ಲಿಡೋದ್ರಿಂದ ಕೂಡ ಧನಾಭಿವೃದ್ಧಿ ಆಗುತ್ತೆ. ಆದ್ರೆ ಇದರಲ್ಲಿ ಕೆಲವು ವಸ್ತುಗಳನ್ನ ನೀವು ಕೆಲವು ಸಮಯದವರೆಗೆ ಮಾತ್ರ ಇಡಬಹುದು. ನಂತರ ಅವುಗಳನ್ನ ಬದಲಾಯಿಸಲೇಬೇಕು. ಹಾಗಿದ್ರೆ ಬನ್ನಿ, ಯಾವ ವಸ್ತುಗಳನ್ನ ಯಾವ ರೀತಿಯಾಗಿಡೋದ್ರಿಂದ ಧನಾಭಿವೃದ್ಧಿಯಾಗುತ್ತೆ, ನಿಮ್ಮ ಸಮಸ್ಯೆಗಳೆಲ್ಲ ನಿವಾರಣೆಯಾಗುತ್ತೆ ಅನ್ನೋದನ್ನ ನೋಡೋಣ. ಸಾಧ್ಯವಾದ್ರೆ ಇದ್ರ ಬಗ್ಗೆ ಒಂದು ನೋಟ್ಬುಕ್ ನಲ್ಲಿ ಬರೆದಿಟ್ಕೊಳ್ಳೋದು ಉತ್ತಮ. ಇಲ್ಲ ಅಂತಂದ್ರೆ ನೆನಪಲ್ಲಿರೋದಿಲ್ಲ. ಇವಾಗ ಯಾವ ವಸ್ತುಗಳನ್ನ ಮನೆಯಲ್ಲಿಡಬಹುದು ಅನ್ನೋದನ್ನ ನೋಡೋಣ. ಮೊದಲನೇದಾಗಿ ಅಡಿಕೆ. ಹೌದು, ಸುಪಾರಿ ಅಥವಾ ಅಡಿಕೆಯನ್ನ ಮನೆಯಲ್ಲಿಡೋದು ಉತ್ತಮ. ಈ ಅಡಿಕೆಯನ್ನ ಕೆಂಪು ಬಣ್ಣದ ದಾರದಲ್ಲಿ ಕಟ್ಟಿ ಇಡಬೇಕು. ಕೆಂಪು ಬಣ್ಣ ಲಕ್ಷ್ಮೀ ದೇವಿಗೆ ಪ್ರಿಯವಾಗಿದೆ. ಹಾಗಾಗಿ ಕೆಂಪು ದಾರದಲ್ಲಿ ಅಡಿಕೆಯನ್ನ ಪೂರ್ತಿಯಾಗಿ ಸುತ್ತಬೇಕು. ನಂತರ ದೇವರ ಕೋಣೆಯಲ್ಲಿ ಉತ್ತರ ದಿಕ್ಕಿಗೆ ಮುಖ ಮಾಡಿ ಇದನ್ನ ಇಡಬೇಕು. ಇದರಿಂದ ಮನೆಯಲ್ಲಿ ಧನ ಸಂಪತ್ತು ಹೆಚ್ಚಾಗುತ್ತೆ. ಇದನ್ನ ಯಾರು ಬೇಕಾದ್ರೂ ಮಾಡಬಹುದು, ಹೆಚ್ಚೇನು ಖರ್ಚಾಗೋದಿಲ್ಲ. 2ನೇದಾಗಿ ಅರಿಶಿಣದ ಕೊಂಬನ್ನ ತಗೊಂಡು ಅದನ್ನು ಕೂಡ ಹಳದಿ ದಾರದಲ್ಲಿ ಕಟ್ಟೋದು ಅಂತಂದ್ರೆ ಅರಿಶಿಣದ ತುಂಡು ಎಲ್ಲೂ ಕಾಣದಂತೆ ಪೂರ್ತಿಯಾಗಿ ಹಳದಿ ದಾರವನ್ನ ಸುತ್ತಬೇಕು. ನಂತರ ಅದನ್ನ ತುಳಸಿ ಗಿಡದ ಬಳಿ, ಲಕ್ಷ್ಮೀ ದೇವಿಯ ಫೋಟೋ ಬಳಿ, ಹನುಮಂತನ ಆರಾಧಕರು ನೀವಾಗಿದ್ರೆ ಹನುಮಂತನ ಫೋಟೋ ಬಳಿ ಇದನ್ನ ಇಡಿ. ಆದ್ರೆ ತಪ್ಪಿಯೂ ಶಿವನ ಫೋಟೋ ಮುಂದೆ ಅರಿಶಿಣವನ್ನ ಇಡಬೇಡಿ.
ಯಾಕಂತಂದ್ರೆ ಎಲ್ಲಾ ದೇವಾನುದೇವತೆಗಳಿಗೆ ಅರಿಶಿನವನ್ನ ಇಡಲಾಗುತ್ತೆ. ಆದ್ರೆ ಶಿವನಿಗೆ ಅರಿಶಿನ ಪ್ರಿಯವಾದ ವಸ್ತು ಅಲ್ಲ. ಹಾಗಾಗಿ ಶಿವನ ಮುಂದೆ ಅರಿಶಿನವನ್ನ ಇಡಬೇಡಿ, ಬೇರೆ ದೇವರ ಬಳಿ ಇಡಬಹುದು ಅನ್ನೋದನ್ನ ನೆನಪಲ್ಲಿಟ್ಕೊಳ್ಳಿ. ಇದರಿಂದ ಕೂಡ ಮನೆಯಲ್ಲಿ ಹಣ ಸಂಪತ್ತು ಹೆಚ್ಚಾಗುತ್ತೆ. ಇವಾಗ ಇನ್ನೊಂದು ಉಪಾಯವನ್ನ ಹೇಳ್ತೀವಿ. ಇದು ತುಂಬಾನೇ ಪವರ್ಫುಲ್ ಆಗಿರುವಂತಹ ಉಪಾಯ. ಇದನ್ನ ಮಾಡೋದ್ರಿಂದ ನೀವು ಶೀಘ್ರದಲ್ಲೇ ಶ್ರೀಮಂತರಾಗ್ತೀರಿ. ಅದಕ್ಕಾಗಿ ನೀವು ಮಾಡಬೇಕಾದದ್ದು ಏನು ಅಂತಂದ್ರೆ, ಆಲದ ಮರದ ಬೇರಿದೆಯಲ್ವಾ, ಆ ಬೇರುಗಳನ್ನು ತಗೊಂಡು ಕೆಂಪು ಬಟ್ಟೆಯಲ್ಲಿ ಸುತ್ತಬೇಕು. ಇದನ್ನ ನಿಮ್ಮ ತಿಜೋರಿ ಅಥವಾ ಹಣ ಇಡುವಂತಹ ಲಾಕರ್ನಲ್ಲಿ ಇಡಬೇಕು. ಇದನ್ನ ಶುಕ್ರವಾರದ ದಿನ ನಿಮ್ಮ ತಿಜೋರಿಯಲ್ಲಿಡೋದ್ರಿಂದ ಶೀಘ್ರ ಫಲ ಸಿಗುತ್ತೆ. ಅಂದ್ರೆ ನೀವು ಶೀಘ್ರದಲ್ಲೇ ಸಿರಿವಂತರಾಗ್ತೀರಿ. ಇದಲ್ಲದೆ ಇನ್ನೂ ಹಲವು ರೀತಿಯ ವಸ್ತುಗಳನ್ನ ಮನೆಯಲ್ಲಿಡುವ ಮೂಲಕ ಕೂಡ ನೀವು ಧನ ಸಂಪತ್ತನ್ನ ಹೆಚ್ಚಿಸಿಕೊಳ್ಳಬಹುದು. ಅವುಗಳ ಕುರಿತು ಕೂಡ ನೀವು ತಿಳ್ಕೊಳ್ಳೋದು ತುಂಬಾನೇ ಉತ್ತಮ. ನೀವು ಬೆಳ್ಳಿಯಿಂದ ಮಾಡಿದ ಆನೆಯನ್ನ ನಿಮ್ಮ ಮನೆಗೆ ತರಬಹುದು. ವಾಸ್ತುಶಾಸ್ತ್ರದ ಪ್ರಕಾರ ಬೆಳ್ಳಿಯ ಆನೆಯು ತನ್ನ ಸೊಂಡಿಲನ್ನ ಮೇಲಕ್ಕೆತ್ತಬೇಕು. ಆ ಆನೆ ಮನೆಯ ಖ್ಯಾತಿಯನ್ನ ಹೆಚ್ಚಿಸುತ್ತೆ. ವಾಸ್ತುಶಾಸ್ತ್ರದ ಪ್ರಕಾರ ನೀವು ಬೆಳ್ಳಿಯಿಂದ ಮಾಡಿದ ಆನೆಯನ್ನ ಮನೆಗೆ ತಂದ್ರೆ ಅದರಿಂದ ಉದ್ಯೋಗದಲ್ಲಿ ಹೆಚ್ಚಿನ ಪ್ರಯೋಜನ ನೀಡುತ್ತೆ, ಜೊತೆಗೆ ಧನ ಸಂಪತ್ತನ್ನ ಹೆಚ್ಚಿಸುತ್ತೆ. ಇನ್ನು ಗುಲಗಂಜಿ ಕಾಯಿಗಳು ನಿಮ್ಗೆ ಗೊತ್ತೇ ಇರಬೇಕು ಅಲ್ವಾ? ಕೆಂಪು ಮತ್ತು ಕಪ್ಪು ಬಣ್ಣವನ್ನ ಹೊಂದಿರುವ ಕಾಯಿಗಳು. ಇವುಗಳು ಕೂಡ ಲಕ್ಷ್ಮೀ ದೇವಿಗೆ ತುಂಬಾನೇ ಪ್ರಿಯ ಅನ್ನೋ ನಂಬಿಕೆ ಇದೆ. ಹಾಗಾಗಿ ನೀವು ಈ ಮಣಿಗಳನ್ನ ನಿಮ್ಮ ಪರ್ಸ್, ಲಾಕರ್, ವ್ಯಾಲೆಟ್ನಲ್ಲಿಡೋದು ತುಂಬಾನೇ ಶುಭ. ಇದನ್ನ ನಿಮ್ಮ ಜೊತೆ ಇಟ್ಕೊಳ್ಳೋದ್ರಿಂದ ಹಣದ ಸಮಸ್ಯೆ ನಿವಾರಣೆಯಾಗುತ್ತೆ. ನಿಮ್ಮ ಮನೆಯಲ್ಲಿ ಸಕಾರಾತ್ಮಕತೆ ಹೆಚ್ಚುತ್ತೆ. ಅಷ್ಟೇ ಅಲ್ಲ, ನಿಮಗೆ ಯಾವುದೇ ರೀತಿಯಲ್ಲಿ ಸಮಸ್ಯೆ ಆಗದಂತೆ ಇದು ಕಾಪಾಡುತ್ತೆ. ಹಾಗಾಗಿ ಗುಲಗಂಜಿಯನ್ನ ನಿಮ್ಮ ಬಳಿ ಇಟ್ಕೊಳ್ಳೋದನ್ನ ಮರಿಬೇಡಿ. ಇವಾಗ್ಲೇ ನಾವು ತಿಳಿಸಿರುವಂತಹ ವಸ್ತುಗಳನ್ನ ನೀವು ಮನೆಗೆ ತರೋದೇನೋ ಸರಿ, ಆದ್ರೆ ಅವುಗಳ ಸರಿಯಾದ ಬಳಕೆ ಬಗ್ಗೆ ಕೂಡ ನಿಮಗೆ ತಿಳಿದಿದ್ರೆ ತುಂಬಾನೇ ಉತ್ತಮ. ಒಂದು ವೇಳೆ ನೀವದನ್ನ ತಪ್ಪಾಗಿ ಬಳಕೆ ಮಾಡಿದ್ದೇ ಆದ್ರೆ ಅದರಿಂದ ನಿಮಗೆ ಯಾವುದೇ ಫಲ ಸಿಗೋದಿಲ್ಲ. ಹಾಗಾಗಿ ಇವುಗಳನ್ನ ಮಾಡೋ ಮುನ್ನ ತಜ್ಞರ ಸಲಹೆಯನ್ನ ಪಡೆದು ಅದೇ ಪ್ರಕಾರ ಮಾಡಿದ್ರೆ ನಿಮಗೆ ಧನಲಾಭ ಆಗೋದ್ರಲ್ಲಿ ಎರಡು ಮಾತಿಲ್ಲ. ಜೀತ್ ಮೀಡಿಯಾ ನೆಟ್ವರ್ಕ್ ಎಂದೆಂದಿಗೂ ನಿಮ್ಮೊಂದಿಗೆ.